ಶಾಲೆಯಲ್ಲಿ ಏನೆಲ್ಲ ಕನಸನ್ನು ಕಂಡುಕೊಂಡಿದ್ರಿ, ಆ ಕನಸಿನ ಬುತ್ತಿಗಳನ್ನು ತಾವೆಲ್ಲರೂ ಇಲ್ಲಿ ಒತ್ತುಕೊಂಡು ಬಂದಿದ್ದೀರಾ. ಆ ಬುತ್ತಿಯನ್ನು ಕಳಚಿ ನಿಮ್ಮ ಕನಸನ್ನು ನನಸು ಮಾಡಿಸಿಕೊಳ್ಳುವ ಆ ದಾರಿಯಲ್ಲಿ ತುಳಿತಾ ಸಾಗಬೇಕು. ಇವತ್ತು ನೀವೆಲ್ಲ ಕೇವಲ ವಿದ್ಯಾರ್ಥಿಗಳಾಗಿದ್ದೀರಾ, ಆದರೆ ನಾಳೆ ಶಿಕ್ಷಕರಾಗ್ತೀರಾ, ವೈದ್ಯರಾಗ್ತೀರಾ, ರೈತ ನಾಯಕರಾಗ್ತೀರಾ, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗುವಂಥ ಶಕ್ತಿ ನಿಮ್ಮಲ್ಲಿ ಅಡಗಿದೆ. ಇವತ್ತು ಈ ಜ್ಞಾನಭಾರತಿ ಕುಟುಂಬಕ್ಕೆ ಪ್ರಥಮ PUC ವಿದ್ಯಾರ್ಥಿಗಳಾಗಿ ಯಾರೆಲ್ಲ ಆಗಮಿಸಿದ್ದೀರಾ, ನೀವೆಲ್ಲ ಹೊಸ ಪ್ರತಿಭೆಗಳಾಗಿಯೇ ಆಗಮಿಸಿದ್ದೀರಾ. ಒಬ್ಬೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ. ಒಬ್ಬರು ಹೆಚ್ಚು ಓದುವಂಥವರಾಗಿರ್ತಾರೆ, ಒಬ್ಬರು ಕ್ರೀಡೆಯಲ್ಲಿ ಆಸಕ್ತಿ ತೋರುವಂಥವರಾಗಿರ್ತಾರೆ, ಒಬ್ಬರಲ್ಲಿ ಮಾತಿನ ಕಲೆ ಇರ್ತದೆ. ನಿಮ್ಮೊಳಗಡೆ ಇರುವಂತಹ ಪ್ರತಿಭೆಗಳಿಗೆ ಸೂಕ್ತವಾಗಿ ಅಡಗಿರುವಂತಹ ಪ್ರತಿಭೆಗಳನ್ನು ಒಮ್ಮೆಲೆ ಪುಟಿದೇಳಿಸಿಕೊಂಡು ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಈ ಜ್ಞಾನಭಾರತಿ ಕುಟುಂಬ ಕೃಷ್ಣಕುಂದಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋಧರಂ ಪಂಚಮಂಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ಸಿದ್ಧಿವಿನಾಯಕ ಏಕಾದಶಂ ಗಣಪತಿಂ ಬಾಲಶಂ ಗಜಾನನ ಮಾಲಸೈತಾನಿ ನವಾಮಿ ತ್ರಿಸಂಜಯ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸಿದ್ಧಿಕರೋ ಪ್ರಭೋ ಪ್ರಭೋ. ಸಾರ್ವಜನಿಕರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆಗಿರುವಂತಹ ಡಿ ರಾಮಸ್ವಾಮಿ ಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಕೂಡ ಆಗಮಿಸಿದ್ದಾರೆ. ತಾಲೂಕು ಒಕ್ಕಲಿಗರ ಸಂಘ ಕುಣಿಗಲ್ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ 2026-27ನೇ ಶೈಕ್ಷಣಿಕ ಸಾಲಿನ ತರಗತಿಗಳು ಪ್ರಾರಂಭ ಆಗಿದೆ. ಈ ಪ್ರಾರಂಭದ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಸರಳ ಪೂಜಾ ವಿಧಾನದೊಂದಿಗೆ ನಾವು ತರಗತಿಗಳಿಗೆ ಮಕ್ಕಳನ್ನು ಪ್ರವೇಶವನ್ನು ಪಡ್ಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೀಬೇಕು ಅಂತಂದರೆ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನ ಬಾರದ ರೀತಿಯಲ್ಲಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಬೇಕು ಅಂತೇಳಿ ಒಂದು ದೇವರ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ವಾಡಿಕೆ. ಅದರಂತೆ ಇವತ್ತಿನ ದಿನ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾಗಿರ್ತಕ್ಕಂಥ ಸತೀಶ್ ಸರ್ ಅವರು. ಬುದ್ಧಿಧಾತನೇ ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾಧಿಪನೇ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಪ್ರಾರ್ಥನಾ ಗೀತೆಯನ್ನು ಹಾಡೋದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದಂತಹ ನಮ್ಮ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾಗಿರ್ತಕ್ಕಂಥ ಸತೀಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರಥಮ PUCಗೆ ನಮ್ಮ ಕಾಲೇಜಿಗೆ ಮಕ್ಕಳು ದಾಖಲಾಗಿದ್ದೀರಾ, ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.
ಸೌಲಭ್ಯವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಕಾಲೇಜು. ಇಲ್ಲಿ ಆಡಳಿತ ಮಂಡಳಿಯವರು ಈ ಕಾಲೇಜಿಗೆ ಒಂದು ವಿದ್ಯಾರ್ಜನೆ ನೀಡಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಕೊಂಡು ಬಡ ಮಕ್ಕಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶಿಕ್ಷಣವನ್ನು ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಕಾಲೇಜಿನಲ್ಲಿ ನುರಿತ ಉಪನ್ಯಾಸಕರು, ಅನುಭವನ ಪಡ್ಕೊಂಡಿರ್ತಕ್ಕಂಥ ಉಪನ್ಯಾಸಕರು 10-15 ವರ್ಷಗಳಿಂದ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಗ್ರಂಥಾಲಯ ವ್ಯವಸ್ಥೆ, ವಿಶಾಲವಾಗಿರ್ತಕ್ಕಂಥ ಆಟದ ಮೈದಾನ, ಪ್ರಯೋಗಾಲಯ ಎಲ್ಲ ಕೂಡ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥದ್ದು. ಈ ಎಲ್ಲ ಸೌಲಭ್ಯನ ಪಡ್ಕೊಂಡು ನಮ್ಮ ಕಾಲೇಜಿನ ಮಕ್ಕಳು ಸತತವಾಗಿ 14 ವರ್ಷಗಳಿಂದ ತಾಲೂಕಿಗೆ ಒಂದು ಪ್ರಥಮ ಸ್ಥಾನವನ್ನ ಪಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಮಕ್ಕಳು ರಾಜ್ಯವಾರು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ತಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಕಾಲೇಜಿಗೆ ಒಂದು ಕೀರ್ತಿ ಪತಾಕೆಯನ್ನು ಕೂಡ ತಂದುಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಕಾಲೇಜು ಬರೀ ರಿಸಲ್ಟ್ ವಿಚಾರ ಅಷ್ಟೇ ಅಲ್ಲ, ಒಂದು ಸ್ಪೋರ್ಟ್ಸ್ನಲ್ಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ. ಸತತವಾಗಿ ನಾವು 9 ಬಾರಿ ತಾಲೂಕು ಚಾಂಪಿಯನ್ ಪಟ್ಟವನ್ನು ನಾವು ಅಲಂಕರಿಸಿರ್ತಕ್ಕಂಥದ್ದು. ಜೊತೆಗೆ 3 ಬಾರಿ ಜಿಲ್ಲಾ ಚಾಂಪಿಯನ್ ಕೂಡ ನಾವು ಅಲಂಕರಿಸಿರ್ತಕ್ಕಂಥದ್ದು ನಮ್ಮ ಕಾಲೇಜು ಸ್ಪೋರ್ಟ್ಸ್ನ ವಿಚಾರದಲ್ಲಿ. ಮತ್ತೆ ನಮ್ಮ ಮಕ್ಕಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿ ಹಲವಾರು ಪದಕಗಳನ್ನ ಪಡ್ಕೊಂಡ್ಬಂದು ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನ ಹಾರಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಸೌಲಭ್ಯವನ್ನ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಕಾಲೇಜಿಗೆ ಸಲ್ಲಿಸ್ತಾ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ ಆಗಿರಲೇಬೇಕು. ಸೊ ಜೊತೆಗೆ ಇವತ್ತು ಏನು ಮಕ್ಕಳುಗಳು ಪ್ರಥಮ PUCಗೆ ದಾಖಲಾತಿ ಆಗಿದೆ, ಇವತ್ತು ಕಾಲೇಜು ಪ್ರಾರಂಭ ಆಗ್ತಾ ಇದೆ. ಸೊ ಮಕ್ಕಳೆಲ್ಲರೂ ಕೂಡ ನಮ್ಮ ಈ ಆಡಳಿತ ಮಂಡಳಿಯವರು ನೀಡಿರ್ತಕ್ಕಂಥ ಸೌಲಭ್ಯವನ್ನು ಪಡ್ಕೊಳ್ಳಿ. ಜೊತೆಗೆ ಈಗೇನು ಪೇರೆಂಟ್ಸ್ಗಳು ಕೂಡ ಬಂದಿದ್ದಾರೆ. ಈಗ ಮಕ್ಕಳು ಪೇರೆಂಟ್ಸ್ಗಳ ಮನಸ್ಸಿನಲ್ಲಿರುತ್ತೆ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ನಮ್ಮ ಮಕ್ಕಳು ನಮ್ಮಂತೆ ಆಗಬಾರ್ದು, ಏನೊಂದು ಸಮಾಜದ ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತೇಳಿ ನಾನಾರು ಕನಸುಗಳನ್ನ ಹೊತ್ಕೊಂಡು ಕಾಲೇಜಿಗೆ ಸೇರಿಸಿದ್ದಾರೆ. ಅವ್ರ ಕನಸನ್ನ ನನಸು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಆ ಕನಸನ್ನ ಚೂಟಿ ಆಗ್ತಕ್ಕಂಥ ಪ್ರಯತ್ನ ಮಾಡಬೇಡಿ, ಕನಸನ್ನ ನುಚ್ಚುನೂರು ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ಸಾಕಷ್ಟು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ನಿಮ್ಮನ್ನ ಎತ್ತು ಒತ್ತು ಸಾಕಿ ಈ ಹಂತಕ್ಕೆ ತಂದು ಬಿಟ್ಟಿದ್ದಾರೆ. 15 ವರ್ಷ ಅವ್ರು ನಮಗೆ ಇವತ್ತು ಊರ್ಗೋಲ್ ಆಗಿದ್ದಾರೆ. ಮುಂದೆ ನಾವು ಕಷ್ಟಪಟ್ಟು ಓದಿ ಒಂದು ಉನ್ನತ ಹುದ್ದೆಗೆ ಹೋದಾಗ ನಮ್ಗಿಂತ ಹೆಚ್ಚು ಖುಷಿಯನ್ನು ಅವ್ರ ತಂದೆ ಪಡ್ತಾರೆ. ಇನ್ನು ರಿಸಲ್ಟ್ ಬಂದಾಗ ನಿಮಗೆ ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ, ಆಡಳಿತ ಮಂಡಳಿಯವರಿಗೆ ನಿಮ್ಮ ಪಾಠ ಮಾಡಿರ್ತಕ್ಕಂಥ ಉಪನ್ಯಾಸಕರೇ ಸಾಕಷ್ಟು ಖುಷಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾಗಿ ತಂದೆ ತಾಯಿಗಳ ಮಹತ್ವನ ಅರ್ಥ ಮಾಡ್ಕೊಳ್ಳಿ, ಕಷ್ಟಪಟ್ಟು ಓದಿ. ಮಕ್ಕಳ ಭವಿಷ್ಯಕ್ಕೋಸ್ಕರನೇ ತಮ್ಮ ಜೀವನವನ್ನು ಗಂಧದಂತೆ ತೆಯ್ತಾರೆ ತಂದೆ ತಾಯಿಗಳು. ಈಗ ಪೇರೆಂಟ್ಸ್ಗಳು ಬಂದಿದ್ದಾರೆ. ಈಗ ನೋಡಿ, ಬೆಳಿಗ್ಗೆ ನಮಗೆ 7 ಗಂಟೆಗೆ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಪಾಪ ತಂದೆ ತಾಯಿಗಳು 5 ಗಂಟೆಗೆ ಎದ್ದೋಗ್ಬೇಕು. ನೀವೇನೋ 7 ಗಂಟೆಗೆ ಬ್ಯಾಗ್ನ ತಗೊಂಡು ನಿಂತ್ಕೊಂಡ್ಬಿಟ್ಟಿರ್ತೀರ, ನಿಮ್ಮ ತಂದೆ ತಾಯಿಗಳು 5 ಗಂಟೆಗೆ ಎದ್ದೋಗ್ಬೇಕು. ಈಗ ಸುಮಾರು ರೈತಾಪಿ ವರ್ಗದಿಂದ ಮಕ್ಕಳು ಬಂದಿರ್ತೀರ. ಅಲ್ಲಿ ರೈತಾಪಿ ಅಂತಂದರೆ ಹಸು ಎಮ್ಮೆ ಈ ಥರ ಕಟ್ಕೊಂಡಿರ್ತಾರೆ. ಆ ಕೆಲಸ ಎಲ್ಲ ಮುಗಿಸಿ ಮತ್ತೆ ನಿಮ್ಗೆ ತಿಂಡಿ ಮಾಡಿ ಕಳಿಸೋಕೆ ಎಷ್ಟು ಶ್ರಮ ಇರುತ್ತೆ, ಆ ಶ್ರಮವನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಅವರ ಕನಸನ್ನು ನನಸು ಮಾಡೋದ್ರ ಕಡೆ ಗಮನ ಕೊಡಿ. ಜೊತೆಗೆ ನಮ್ಮ ಕಾಲೇಜ್ ಇದುವರೆಗೂ ಕೂಡ ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳಲೇಬೇಕು. ಈಗ ಕಾಲೇಜ್ ಇದುವರೆಗೂ ರಿಸಲ್ಟ್ನಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೀವಿ. ಆದರೆ CET ಮತ್ತು NEET ತೆಗೆದುಕೊಂಡಾಗ ಸ್ವಲ್ಪ ನಾವು ಒಂದು ಅಸಮಾಧಾನ ಇತ್ತು. ಅದನ್ನು ನಮ್ಮ ಆಡಳಿತ ಮಂಡಳಿಯವರು ಹೋಗ್ಲಾಡಿಸ್ಬೇಕು ಅಂತೇಳಿ ಈ ವರ್ಷ ಏನು ಮಾಡಿದ್ದಾರೆ, ಖ್ಯಾತ ವೇಗಾಸ್ NEET ಅಕಾಡೆಮಿ ತುಮಕೂರು, ಸೊ ಅವ್ರ ಜೊತೆ ಒಂದು ಟೈಅಪ್ ಮಾಡಿಕೊಂಡು ನಮ್ಮ ಕಾಲೇಜಿನಲ್ಲೇ ತುಮಕೂರಿಂದ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥ ಉಪನ್ಯಾಸಕರನ್ನ ಇಲ್ಲಿ ನೇಮಕ ಮಾಡಿಕೊಂಡು ಟ್ಯೂಷನ್ ಮತ್ತು CET NEET ಕೋಚ್ಗಳನ್ನ ಕೊಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಈ ವರ್ಷ ನಾವು CET ಮತ್ತು NEETನಲ್ಲಿ ಒಳ್ಳೆ ಒಂದು ಫಲಿತಾಂಶನ ನಾವು ನೀಡೇ ನೀಡ್ತೀವಿ ಅಂತೇಳಿ ಅವರು ಕೂಡ ನಮ್ಮ ಭರವಸೆಯನ್ನು ನೀಡಿದ್ದಾರೆ. ಅದರೆಲ್ಲರ ಸದುಪಯೋಗವನ್ನು ನಾವು ಪಡ್ಕೊಳ್ಳೇಬೇಕಾಗುತ್ತೆ. ಈ ಪೂಜಾ ಕಾರ್ಯಕ್ರಮಕ್ಕೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಮಾಜಿ ಶಾಸಕರು ಆಗಿರ್ತಕ್ಕಂಥ BB ರಾಮಸ್ವಾಮಿಗೌಡ ಸರ್ ಅವ್ರನ್ನ ಕೇಳಿಕೊಂಡಾಗ ತುಂಬು ಹೃದಯದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪಟೇಲ್ H ಗೌಡ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ.
ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಸನಿರಿದ್ದೀರಿ. ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಕಾರ್ಯಕ್ರಮವನ್ನು ಛಾಯಾಗ್ರಹಣ ಮಾಡ್ತಾ ಇರ್ತಕ್ಕಂಥ ತಾರಾನಾಥ್ ಸರ್ ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ. ಜ್ಞಾನ ಭಾರತಿ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಮೂರ್ತಿ ಸರ್ ಅವರು ವಿದ್ಯಾರ್ಥಿಗಳಿಗೆ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಸಂಸ್ಥೆಯ ಅಧ್ಯಕ್ಷರಾದಂತಹ PPR ಸರ್ ಅವರೇ, ಉಪಾಧ್ಯಕ್ಷರೇ, ಖಜಾಂಚಿಗಳೇ, ಕಾರ್ಯದರ್ಶಿಗಳೇ, ವೇದಿಕೆಯ ಮೇಲಿರ್ತಕ್ಕಂಥ ಸಂಸ್ಥೆಯ ಎಲ್ಲ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರುಗಳೇ, ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಪೋಷಕರೇ, ಪ್ರೀತಿಯ ಮಕ್ಕಳೇ, ಪ್ರಥಮ PUC ಮಕ್ಕಳಿಗೆ ತರಗತಿಗಳು ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣೇಶನಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ನೀವು ಕ್ಲಾಸ್ ಒಳಗಡೆ ಎಂಟ್ರಿ ಆಗಬೇಕಾಗಿದೆ. ಮಕ್ಕಳೇ, ಎರಡು ಅಂಶನ ಗಮನಿಸ್ತಾ ಬಂದ್ರೋಣ. ಒಂದು, ಕೆಲವು ಮಕ್ಕಳು ಇಷ್ಟಪಟ್ಟು ನಾನು ಸೈನ್ಸ್ ಓದಲೇಬೇಕಂತ ಬಂದಿದ್ದೀರಾ. ಇನ್ನು ಕೆಲವು ಮಕ್ಕಳು ಇಲ್ಲ ನಾನು ಕಾಮರ್ಸೇ ಮುಂದೆ CA ಮಾಡಬೇಕಂತ ಅನ್ಕೊಂಡು ಬಂದಿದ್ದೀರಾ, ಸಂತೋಷ. ಇನ್ನು ಕೆಲವು ಮಕ್ಕಳು ಸೈನ್ಸ್ ನಾನು ತಗೊಳ್ಳೇಬೇಕು, ಇಂಜಿನಿಯರ್ ಆಗಲೇಬೇಕು, ಇಲ್ಲ ಮೆಡಿಕಲ್ ಮಾಡಲೇಬೇಕು, ಇಲ್ಲ IITಗೆ ಹೋಗ್ಲೇಬೇಕು. ದೊಡ್ಡದಾಗಿರ್ತಕ್ಕಂಥ ಕನಸುಗಳನ್ನು ಒತ್ತು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಜ್ಞಾನ ಭಾರತಿ ಸಂಸ್ಥೆಯನ್ನು ನಡೆಸ್ತಾ ಇರತಕ್ಕಂಥ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರುಗಳ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಆಧಾರದ ಸ್ವಾಗತ ಸುಸ್ವಾಗತವನ್ನು ನಾನು ಎಲ್ಲರಿಗೂ ಬಯಸ್ತಾ ಇದ್ದೇನೆ. ಹಾಗೆ ಹೇಳ್ತಾ ಬಂದೆ, ಕನಸನ್ನು ಒತ್ತು ಬಂದಿರತಕ್ಕಂಥ ಮಕ್ಕಳಿದ್ದೀರಾ. ನಮ್ಮ ಫ್ರೆಂಡ್ ಯಾರೋ ಸೇರ್ಕೊಬಿಟ್ಟ ಕಣ, ಅವನು ಸೈನ್ಸ್ ತಗೋತಾನೆ ಅಂದ್ರೆ ಅವನು ಕಾಮರ್ಸ್ ತಗೋತಾನೆ ಅಂದ್ರೆ ನಾನು ಕಾಮರ್ಸ್ ತಗೊಳ್ಳೋಣ, ನಾನು ಸೈನ್ಸ್ ತಗೊಳ್ಳೋಣ. ಎರಡನೇ ವಿಧದ ಮಕ್ಕಳು. ಇನ್ನು ಮೂರನೇ ವರ್ಗದ ಮಕ್ಕಳು, ನಿಮ್ಮ ಪೋಷಕರ ಒತ್ತಾಯದ ಮೇರೆಗೆ ಪಕ್ಕದ ಮನೆಯ ವಿದ್ಯಾರ್ಥಿ ಅವನು ಸೈನ್ಸ್ ತಗೊಂಡು ಡಾಕ್ಟರ್ ಆಗ್ಬಿಟ್ಟ, ನನ್ನ ಮಗನೂ ಡಾಕ್ಟರ್ ಮಾಡಲೇಬೇಕು, ಬೈ ಫೋರ್ಸಬಲಿ ಪೇರೆಂಟ್ಸ್ ನಿಮ್ಗೆ ಫೋರ್ಸ್ ಹಾಕಿ ಕಳಿಸಿರಬಹುದೇನೋ ಗೊತ್ತಿಲ್ಲ. ಆ ವರ್ಗದ ಮಕ್ಕಳು ಕೆಲವರು ಇದ್ದೀರಾ. ಒಟ್ಟಿನಲ್ಲಿ ಈ ಮೂರು ವರ್ಗದ ಮಕ್ಕಳುಗಳು ಇಲ್ಲೆಲ್ಲ ಒಗ್ಗಟ್ಟು ಹಾಕೊಳ್ತಿದ್ದೀರಾ, ಬಹಳ ಸಂತೋಷ. ಮಕ್ಕಳ, ದಯಮಾಡಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇನೆ. ಈ ನಮ್ಮ ಶಾಲೆನಲ್ಲಿ ನಡೆದಂತ ಅಹಿತಕರ ಘಟನೆಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಒಂದು ಅಂಶನ ನಿಮ್ ಎಲ್ರಿಗೂ ಮುಟ್ಟಿಸ್ಲಿಕ್ಕೆ ನಾನು ಪ್ರಯತ್ನಿಸ್ತಾ ಬರ್ತೇನೆ. ಮಕ್ಕಳೇ, ನೆನಪಿನಲ್ಲಿ ಉಳಿಸ್ಕೊತಾ ಬನ್ನಿ. ಓದ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಮಗೆ ಆಶ್ರಯ ನೀಡತಕ್ಕಂಥ ಒಂದು ಸಂಸ್ಥೆ ಬೇಕು, ಜೊತೆನಲ್ಲಿ ನಿಮಗೆ ಗೈಡ್ ಮಾಡ್ತಕ್ಕಂಥ ಲೆಕ್ಚರರ್ಸ್ ಬೇಕು. ಇದಕ್ಕೆಲ್ಲ ವ್ಯವಸ್ಥೆ, ಒಂದು ಬಿಲ್ಡಿಂಗು ಮತ್ತಿತರ ಎಲ್ಲ ರೀತಿಯ ಸೌಕರ್ಯಗಳು ಬೇಕು. ಎಲ್ಲ ರೀತಿಯ ಸೌಕರ್ಯಗಳು ಇದ್ದೂ ಓದ್ತಕ್ಕಂಥ ಮನಸ್ಸನ್ನು ನೀವು ಮಾಡಲಿಲ್ಲ ಅಂತಂದ್ರೆ ಕಂಪ್ಲೀಟ್ಲಿ ಫೇಲ್ಯೂರ್. ನಾನು ಒಂದೇ ಒಂದು ನಿದರ್ಶನವನ್ನ ನಿಮ್ಮ ಮುಂದಿಡ್ತಾ ಬರ್ತೀನಿ. ಯಾಕೆ ಈ ವರ್ಡ್ನ ಹೇಳ್ತಾ ಬಂದೆ ಅಂತಂದ್ರೆ, ನಿಮ್ಗೆ ಎಂಥದೇ ಫೆಸಿಲಿಟೀಸ್ ಅನ್ನ ನಿಮ್ಮ ಪೇರೆಂಟ್ಸು, ಆಡಳಿತ ಮಂಡಳಿಯವರು, ಟೀಚರ್ಸು ಪಕ್ಕದಲ್ಲಿ ನಿಂತ್ಕೊಂಡು ಗೈಡ್ ಮಾಡಿದ್ರು ಸಹ ಯಾಕೆ ಕೆಲವು ಮಕ್ಕಳು ಮೇಲಕ್ಕೆ ಬರೋದಿಲ್ಲ ಅಂತಂದ್ರೆ ಓದ್ತಕ್ಕಂಥ ಇಂಟ್ರೆಸ್ಟ್ ಅನ್ನು ತೋರಿಸೋದೇ ಇಲ್ಲ ಅವರಿಗೆ. ಬರ್ಬೇಕಾದ್ರೆ ಆಸೆಗಳನ್ನ ಹೊತ್ತುಕೊಂಡು ಬಂದಿದ್ದೀರಾ, ಆ ಆಸೆನ ನಾನು ಫುಲ್ಫಿಲ್ ಮಾಡಲೇಬೇಕು ಅಂತಕ್ಕಂಥ ಆ ಛಲನ ಸ್ವಲ್ಪ ದಿವಸ ಹೋಗ್ತಾ 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 ಯಾಕೆ ಬಿಟ್ಟು ಬಿಡ್ತೀರಾ ಅಂತಕ್ಕಂಥದ್ದು ನನಗೆ ಅರಿವಿಲ್ಲ. ಮಕ್ಕಳ, ದಿನಕ್ಕಿರ್ತಕ್ಕಂಥದ್ದು 24 ಗಂಟೆಗಳು. ನಿಮ್ಮ ಏಜ್ನಲ್ಲಿ ಒಂದು 6 ರಿಂದ 7 ಗಂಟೆ ನಿದ್ದೆ ಮಾಡಿದ್ರೆ ಆರೋಗ್ಯಕ್ಕೆ ಸಾಧ್ಯ. ಇನ್ನು ಉಳಿದಿರ್ತಕ್ಕಂಥ ಸಮಯನ ಇಲ್ಲಿ ಎಷ್ಟು ಸಮಯ ಕಳೀತಾ ಇದ್ದೀರಾ, ನೀವು ಮನೆಯಲ್ಲಿ ಎಷ್ಟು ಅವರ್ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಆಸ್ ದಿ ಕ್ವಶನ್ ಫಾರ್ ಯುವರ್ ಸೆಲ್ಫ್. ನೀವೊಂದು ಮನೆಯಲ್ಲಿ ಏನಾದ್ರು ಟೈಮ್ ಟೇಬಲ್ ಹಾಕೊಂಡು ವರ್ಕ್ ಮಾಡಲಿಲ್ಲ ಅಂತಂದ್ರೆ ನಿಮ್ ಇಲ್ಲಲ್ಲ ಎಕ್ಸ್ಪರ್ಟ್ ಆಳ್ವಾಸು ಮತ್ತೆ ಯಾವುದೋ ಕಡೆ ತಗೊಂಡೋಗ್ಬಿಟ್ರು ಸಹ ಆ ಮಗು ಎಲ್ಲೂ ಸರ್ವೆ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಮೂರನೇ ಚಾಲೆಂಜ್ ಇದೆ. ದಯಮಾಡಿ ಆ ನಿಮ್ಮ ಒಂದು ಚಾಲೆಂಜ್ ಅನ್ನ, ಅಂದ್ರೆ ಅದನ್ನೇನು ಪೊಟೆನ್ಷಿಯಲ್ ಅಂತ ಹೇಳ್ತಾರಲ್ವ, ಆ ಪೊಟೆನ್ಷಿಯಲ್ ನ ಹೊರಹಾಕ್ಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ದಯಮಾಡಿ ಅದನ್ನ ಮುಂದಕ್ಕೆ ತಗೊಳ್ಳಿ ಪ್ರಯತ್ನ ಪಡಿ. ನಮ್ಮಲ್ಲಿ ಬರ್ತಾ ಇರತಕ್ಕಂಥ ಮೆಗಾಸ್
ತುಂಬಾ ಚೆನ್ನಾಗಿರ್ತಕ್ಕಂಥ ಅಕಾಡೆಮಿ ಇದೆ, ಒಳ್ಳೆ ಲೆಕ್ಚರರ್ಸ್ಗಳಿದ್ದಾರೆ. ಎಲ್ಲರೂ ವೀಕ್ ಅವ್ರನ್ನ ಕೇಳ್ತಾ ಬನ್ನಿ ಸರ್, ಮಾರ್ಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಬನ್ನಿ ಸರ್. ಫಸ್ಟ್ ಇಯರ್ ಏನೋ ನೀವು ನವೆಂಬರ್ ಹೋಗೋಷ್ಟೊತ್ತಿಗೆ ಫಸ್ಟ್ ಇಯರ್ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಈಸಿ. ಒಂದೇ ಸಲ ಎಲ್ಲಾನು ಮೇಲೆ ಹೇಳ್ಕೊಂಡು ಅವತ್ತಲ್ಲಿ ಪ್ಯಾಚ್ ಮಾಡೋದ್ರ ಬದಲು ಇವತ್ತು ಸ್ವಲ್ಪ ಸ್ಟೆಪ್ ತಗೊಳ್ತಾ ಬನ್ನಿ. ಉನ್ನತವಾದನ್ನು ಸಾಧನೆ ಮಾಡ್ಕೊಂಡು ಬನ್ನಿ. ಸಾಧ್ಯ ಆಗುತ್ತೆ. ಹೆಚ್ಚಿನ ಸಮಯ ತೆಗೆದುಕೊಂಡ್ಬಿಟ್ಟೆ, ದಯಮಾಡಿ ಕ್ಷಮೆ ಇರಲಿ ಮಕ್ಕಳ. ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಡಳಿತ ಮಂಡಳಿ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಎಲ್ಲ ನಿರ್ದೇಶಕರಿಗೆ, ನನ್ನೆಲ್ಲ ವೃತ್ತಿಬಂಧವರಿಗೆ, ಎಲ್ಲ ಪೋಷಕ ವರ್ಗದವರಿಗೆ ವಂದಿಸಿ ನನ್ನ ಮಾತಿಗೆ ಪೂರ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಧನ್ಯವಾದ. ಪ್ರಚೋದನಕಾರಿ ಮಾತುಗಳ ಮುಖಾಂತರದಲ್ಲಿ ನಾವು ಕುಣಿಗಲಲ್ಲೇ ಇದ್ಕೊಂಡು ದೇಶದ ನಾನಾ ಮೂಲೆಗಳಲ್ಲಿ ನಾವು ಹುದ್ದೆಯನ್ನು ಅಲಂಕರಿಸ್ಬೋದು ಅಂತೇಳಿ ಮಕ್ಕಳಿರ್ತಕ್ಕಂಥ ಭಯವನ್ನು ಹೋಗಲಾಡಿಸಿ ಮಾತುಗಳನ್ನ ಆಡಿರ್ತಕ್ಕಂಥ KJP ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರೀತಿಯ ಮಕ್ಕಳೇ, ಇಲ್ಲಿಯ ತನಕ ಎಳೆಯಾಗಿ ಬಿಚ್ಚಿಟ್ಟಿದ್ದರು KJP ಸಾರು ನಿಮ್ಮ ಓದಿನ ಬಗ್ಗೆ. ನೀವು ಹೇಗೆ ಎಚ್ಚರವನ್ನು ವಹಿಸಿ ಓದಬೇಕು ಅಂತ. ಸೊ ಅದೇ ಮತ್ತೆ ರಿಪೀಟ್ ಆಗೋದು ಬೇಡ ಮಕ್ಕಳೇ. ಸರಿಯಾದ ಸಮಯದಲ್ಲಿ ಸರಿಯಾದ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ನೀವೆಲ್ಲ ಎಷ್ಟು ಕನಸುಗಳನ್ನ ಹೊತ್ಕೊಂಡು ಬಂದಿದ್ದೀರೋ ಆ ಕನಸನ್ನ ಸಾಕಾರಗೊಳಿಸುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಇರುವಂತಹ ಸಂಸ್ಥೆ ಅಂದರೆ ಜ್ಞಾನಭಾರತಿ ಎಂದರೆ ತಪ್ಪಾಗಲಾರದು. ಮಕ್ಕಳೇ, ನಾನು ಮೊದಲೇ ಹೇಳಿದೆ, ಸರಿಯಾದ ಸಮಯಕ್ಕೆ ಆಲೋಚನೆ ಮಾಡಿ ಈ ಕಾಲೇಜನ್ನು ಹಾರಿಸ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾಗಿ ಈ ಒಂದು ಜ್ಞಾನಭಾರತಿ ಕುಟುಂಬಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜ್ಞಾನಭಾರತಿ ಅಧಿದೇವತೆಯಾದಂತಹ ಮಾತೆ ಶಾರದೆಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಹಾಗೆ ನೀವು ಸಕ್ರಿಯವಾಗಿ ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡು ನಿಮ್ಮನ್ನ ಒಬ್ಬ ಸಂಪದ್ಭರಿತವಾದಂತಹ ಜ್ಞಾನವಂತ ಆದಂತಹ ಮತ್ತು ಈ ಜಗತ್ತಿಗೆ ಸಮಾಜಕ್ಕೆ ಈಗ ಹಾಗೆ ಈ ಒಂದು ಸಂಸ್ಥೆಗೆ ಹಾಗೂ ಎಲ್ಲರಿಗೂ ಬೇಕಾಗುವಂತಹ ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಲಿ ಎಂದು ಇಂದು ತಾಯಿ ಶಾರದೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜಯರಾಮ್ ಕೃಷ್ಣ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ MG ಸರ್ ಅವರು ಮಕ್ಕಳನ್ನು ಕುರಿತು 2 ಮಾತುಗಳನ್ನ. ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ BB ರಾಮಸ್ವಾಮಿಗೌಡ ಸರ್ ಅವರು ಅಧ್ಯಕ್ಷರು ವಹಿಸಿದ್ದಾರೆ. ಹಾಗೂ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾನ್ಸಿಗಳು, ಎಲ್ಲ ನಿರ್ದೇಶಕರುಗಳು, ವೃತ್ತಿ ಬಾಂಧವರು, ಪೋಷಕರು, ವಿದ್ಯಾರ್ಥಿನಿಯರು, ಪ್ರಥಮ PUCಗೆ ಪ್ರಸ್ತುತ ಸಾಲಿನ 26-27ನೇ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಸಂಸ್ಥೆಯ ಪರವಾಗಿ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈಗಾಗಲೇ ಶ್ರೀಯುತ KJP ಅವರು ತುಂಬ ಇನ್ಸ್ಪಿರೇಷನ್ ವರ್ಡ್ಸ್ ಹೇಳಿದ್ದಾರೆ. ಅದು ಬೇಸ್ ಯಾವುದಕ್ಕಾಗುತ್ತೆ ಅಂತಂದರೆ ಅಚೀವರ್ಸ್ ಅಂತಕ್ಕಂಥ ವರ್ಡ್ಗೆ ಬರುತ್ತೆ. ಅಚೀವರ್ಸ್ ಆಗಬೇಕಾದ್ರೆ ತುಂಬ ವಿಶಾಲವಾದ ಅರ್ಥ ಹೊಂದಿರತಕ್ಕಂಥ ವರ್ಡ್. ನೀವು ಅದಾಗಬೇಕು ಅಂದರೆ ತುಂಬ ಶ್ರಮ ಪಡಬೇಕು. ಆ ನಿಟ್ಟಿನಲ್ಲಿ ಯಾರು ಅಚೀವರ್ಸ್ ಆಗ್ತಾರೋ ಅವರೆಲ್ಲ ತಮ್ಮದೇ ಆದ ಒಂದು ಮೆಥಡ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅಂಥ ವಿದ್ಯಾರ್ಥಿಗಳಾಗಿ ನೀವು ಹೊರಹೊಮ್ಮಿ ಸಂಸ್ಥೆಗೆ ಹೆಸರನ್ನು, ಪೋಷಕರಿಗೆ, ನಿಮಗೆ ಎಲ್ಲ ತರ್ತೀರ ಅಂತೇಳಿ ಆಶಿಸ್ತಾ ಆ ಶಾರದಾಂಬೆನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ಹಾರೈಸ್ತೇನೆ. ಥ್ಯಾಂಕ್ ಯು ಫಾರ್. ಧನ್ಯವಾದಗಳು. ಈಗ ಜ್ಞಾನಭಾರತಿ ಒಂದು ಕಾಲೇಜು ಕುಟುಂಬ ಏನಿದೆಯಲ್ಲ, ವೇಗಾಸ್ ನೀಟ್ ಅಕಾಡೆಮಿ ಜೊತೆ ಒಂದು ಟೈಅಪ್ ಮಾಡಿಕೊಂಡು ಒಂದು ಟ್ಯೂಷನ್ ಮತ್ತೆ CET ನೋಟ್ ಕೋಚ್ಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆ ವೇಗಾಸ್ ನೀಟ್ ಅಕಾಡೆಮಿಯ ನಿರ್ದೇಶಕರಾಗಿರ್ತಕ್ಕಂಥ ದೇವಿ ಪ್ರಿಯಾ ಮೇಡಮ್ ರವರು ಕೂಡ ಇಲ್ಲಿ ಹಾಸನಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬುವುದರಿಂದ ಸ್ವಾಗತವನ್ನ ಕೋರ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ 745 ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನ ಇವರ ಸಂಸ್ಥೆಯಲ್ಲಿ ಪಡ್ಕೊಂಡಿದ್ದಾರೆ. 745 ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ಕೂಡ ಪಡ್ಕೊಂಡಿದ್ದಾರೆ. 19,000 ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು.
1000 ಚಿಲ್ಲರೆ ವಿದ್ಯಾರ್ಥಿಗಳು BSc EGಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಇವರ ವೇಗಾಸ್ ನೀಟ್ ಅಕಾಡೆಮಿಯಲ್ಲಿ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಹೆಮ್ಮೆ ಹಸ್ತಕ್ಕಂಥದ್ದು ಅಂತ ನಿರ್ದೇಶಕಿಯಾಗಿರ್ತಕ್ಕಂಥ ದೇವಿ ಪ್ರಿಯಾ ಮೇಡಮ್ ರವರು ನಮ್ಮ ಕಾಲೇಜಿಗೆ ಬಂದಿದ್ದಾರೆ. ನಮ್ಮಲ್ಲೇ ಟ್ಯೂಷನ್ ಕೂಡ ಪ್ರಾರಂಭ ಮಾಡಿದ್ದಾರೆ. ಮಕ್ಕಳನ್ನ ಕುರಿತು ಮಾತುಗಳನ್ನ ಆಡಲಿದ್ದಾರೆ. ಫಸ್ಟ್ಲಿ ನೀವೆಲ್ಲರಿಗೂ ಸಹ ಜ್ಞಾನಭಾರತಿ PU ಕಾಲೇಜ್ ಮತ್ತು ವೇಗಸ್ ನೀಟ್ ಅಕಾಡೆಮಿ ಇಬ್ಬರ ಕಡೆಯಿಂದಾನು ಹಾರ್ಟಿ ವೆಲ್ಕಮ್ ಟು ದ ಅಕಾಡೆಮಿಕ್ ಇಯರ್ 2026-27. ಸೊ ಇವತ್ತು ಫಸ್ಟ್ PUC ಮಕ್ಕಳಿಗೆ ಎಸ್ಪೆಷಲಿ ಒಂದು ತುಂಬಾ ಇಂಪಾರ್ಟೆಂಟ್ ಡೇ ಲೈಫಲ್ಲಿ. ಯಾಕೆ ಅಂತಂದರೆ ನಮ್ಮ ಲೈಫನ್ನು ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ತಗೊಂಡು ಹೋಗುವಂತಹ ಒಂದು ಫೇಸ್ಗೆ ಟ್ರಾನ್ಸಿಷನ್ ಫೇಸಲ್ಲಿ ಫಸ್ಟ್ ಸ್ಟೆಪ್ಪನ್ನು ಎತ್ತಿಡ್ತಾ ಇದ್ದೀವಿ ನಾವು. ಸೊ ಈ ಸ್ಟೆಪ್ಪು ತುಂಬಾ ಕೇರ್ಫುಲ್ಲಾಗಿ ತಗೊಳ್ಬೇಕಾಗಿರೋ ಸ್ಟೆಪ್ ಇದೆ. ಯಾಕಂದರೆ ಸ್ಕೂಲ್ವರೆಗೂ ಒಂದು ರೀತಿಯಾದ ಚೇಂಜ್ ಅದು. ಬಟ್ ಸ್ಕೂಲ್ ಟು ಕಾಲೇಜ್ ಟ್ರಾನ್ಸಿಷನ್ ಏನಿದೆಯಲ್ಲ ಇದೊಂಥರ ತುಂಬ ಕ್ರೂಷಿಯಲ್. ಟೋಟಲಿ ಡಿಫರೆಂಟ್ ಜರ್ನಿ ನಿಮ್ಮ ಸ್ಕೂಲ್ ಜರ್ನಿಗಿಂತ. ಯಾಕೆ ಅಂತ ಕೇಳಿದ್ರೆ ಸಿಂಪಲ್, ಸ್ಕೂಲಲ್ಲಿ ಇಷ್ಟಾಗ್ಲದೊಂದು ಸೈನ್ಸ್ ಟೆಕ್ಸ್ಟ್ ಬುಕ್ ಕ್ಲಾಸ್ 10, ಅದರಲ್ಲೇ ಫಿಸಿಕ್ಸ್ 3 ಲೆಸನ್, ಕೆಮಿಸ್ಟ್ರಿ 3 ಲೆಸನ್, ಬಯಾಲಜಿ 4 ಲೆಸನ್ ಮುಗಿದೋಯ್ತು ಸೈನ್ಸ್. ಬಟ್ PUCಗೆ ಬಂದಾಗ ಇಷ್ಟು ದಪ್ಪ ಇದೆ ಒಂದೊಂದು ಬುಕ್ಕು. ಫಿಸಿಕ್ಸ್ ವಾಲ್ಯೂಮ್ 1, ವಾಲ್ಯೂಮ್ 2 ಫಸ್ಟ್ PUC, ಕೆಮಿಸ್ಟ್ರಿ ವಾಲ್ಯೂಮ್ 1, ವಾಲ್ಯೂಮ್ 2. ಸೊ ಅಲ್ಲಿ ಒಂದು ಬುಕ್ 80 ಮಾರ್ಕ್ಸ್ಗೆ ಏನು ಸೈನ್ಸನ್ನು ಬರೆದ್ವಿ, ಈಗ ಅದೇ ಸೈನ್ಸು 300 ಮಾರ್ಕ್ ಪೇಪರ್ ಆಗಿ ಕನ್ವರ್ಟ್ ಆಗುತ್ತೆ ನಮಗೆ. ಹಂಗೆ ಬಂದಾಗ ಫಸ್ಟ್ ಥಿಂಗ್ ಆ ಕಂಟೆಂಟ್ ಡೆಪ್ತ್, ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗೊತ್ತಿರಬೇಕು, ಮೂರನೇದು ಏನೇ ಇದ್ರೂ ಒಂದು ಸಪೋರ್ಟ್ ಸಿಸ್ಟಮ್ ಒಂದು ಬಿಲ್ಡ್ ಆಗಬೇಕು. ಸೊ ಎಲ್ಲ ನಿಟ್ಟಿನಲ್ಲೂ ಮೇಡಮು ಸಹ ಹೇಳಿದ ಹಾಗೆ ಒಂದು ರೈಟ್ ಟೈಮಲ್ಲಿ ರೈಟ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ನಿಮ್ಮ ನೆಕ್ಸ್ಟ್ 2 ಇಯರ್ಸ್ ಈ ಜರ್ನಿ ಏನಿದೆ ಇದಕ್ಕೆ ಏನೆಲ್ಲ ಸ್ಟ್ರಕ್ಚರ್ಡ್ ಪ್ಲ್ಯಾನ್ ಬೇಕೋ ಅದು ಆಲ್ರೆಡಿ ಪ್ರಿಪೇರ್ ಆಗೋಗಿದೆ. ಸೊ ನೀವು ಬರೋಕ್ಕಿಂತ ಮುಂಚೆ ನಿಮ್ಮ ಜರ್ನಿದು ಸ್ಕೆಚ್ ರೆಡಿ ಇದೆ. ಏನಾಗುತ್ತೆ, ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ಕೋಬೇಕು, ನಿಮ್ಮ ಈ ಆಸೆ ಅಂತ ಏನಿದೆ ಅದನ್ನು ಒಂದು ಟಾಪ್ ಟೈರ್ ಬೋರ್ಡ್ ರ್ಯಾಂಕ್ ಆಗೋ ಇಲ್ಲ ನೀಟ್ CET ರ್ಯಾಂಕ್ ಆಗೋ ಕನ್ವರ್ಟ್ ಮಾಡೋದಕ್ಕೆ ಏನೇನು ಬ್ಲೂ ಪ್ರಿಂಟ್ ಬೇಕು ಇಟ್ ಇಸ್ ಆಲ್ರೆಡಿ ಇನ್ ಪ್ರಾಸೆಸ್. ಇಂಪ್ರೂವ್ಮೆಂಟ್ಗೆ ಅಂತ ಒಂದು ಸಜೆಷನ್ಸನ್ನು ಇಟ್ಟಾಗ ಮ್ಯಾನೇಜ್ಮೆಂಟ್ ಅವರು ಸೆಕೆಂಡ್ ಥಾಟ್ಸ್ ಇಲ್ದಿರ ಅದನ್ನು ಇಂಪ್ಲಿಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಯು ಹ್ಯಾವ್ ಟು ಬಿ ರಿಯಲಿ ಥ್ಯಾಂಕ್ಫುಲ್ ಫಾರ್ ಸಚ್ ಅ ಮ್ಯಾನೇಜ್ಮೆಂಟ್. ಅದರ ಜೊತೆಗೆ ನಿಮಗೆ ಏನೇ ರೀತಿಯಾದ ಒಂದು ಸಾಲಿಡ್ ಸಪೋರ್ಟ್ ಸಿಸ್ಟಮ್ ಆಗಿರಲಿ ಅಥವಾ ಡ್ಯುಯಲ್ ಫೋಕಸ್ ಅಂತಂದರೆ ಕಾಂಪಿಟೇಟಿವ್ ಸಪ್ರೇಟ್, ಬೋರ್ಡ್ ಸಪ್ರೇಟ್ ಹೀಗಲ್ಲ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಫಸ್ಟ್ ಥಿಂಗ್ ನಿಮ್ಮ ಕಂಪ್ಲೀಟ್ ಕ್ಯೂರಿಯಾಸಿಟಿ ಜೊತೆಗೆ ಇನ್ವಾಲ್ವ್ಮೆಂಟ್. ತಿಳ್ಕೋಬೇಕು ಅನ್ನೋ ಕುತೂಹಲ ಇರಬೇಕು. ಅದನ್ನು ಕೇಳಿ ಅಥವಾ ಓದಿ ಎಲ್ಲಿಂದ ನೋಡಿ ಪ್ರಾಕ್ಟಿಕಲ್ ಆಗಿ ಮಾಡಿ ತಿಳ್ಕೋಬೇಕು. ಎರಡನೇದು ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಬೇಕು. ಸುಮಾರು ಮಕ್ಕಳು ಕಾಂಪಿಟೇಟಿವಲ್ಲಿ ಫೇಲ್ ಆಗೋದು ಫಸ್ಟ್ PUC ಕಂಟೆಂಟ್ ಕ್ಲಾರಿಟಿ ಇಲ್ದಿರನೆ. ಸೆಕೆಂಡ್ ಇಯರ್ ಎಲ್ಲರೂ ಬರೀತಾರೆ. ಫಸ್ಟ್ ಇಯರಲ್ಲಿ ಸೀರಿಯಸ್ನೆಸ್ ಇರಲ್ಲ ಮಕ್ಕಳಿಗೆ. ನೀವು ಅದನ್ನು ಈಗಲಿಂದಾನೆ ಡೇ 1 ಸೀರಿಯಸ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದರೆ ಯಾವ ಕಾಲೇಜ್ ಸ್ಟೂಡೆಂಟನ್ನು ಬೇಕಾದರೂ ಈಸಿಲಿ ಕ್ರಾಸ್ ಮಾಡ್ಬೋದು. ಅದನ್ನು ಪ್ರೂವ್ ಮಾಡಿ ತೋರಿಸ್ತಾ ಇದೆ. ಪಟ್ಟರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ, ಹಾರ್ಡ್ ವರ್ಕ್ ಮಾಡಬೇಕು, ಪ್ರತಿದಿನ ಪ್ರಯತ್ನ ಪಡಲೇಬೇಕು ಅಂತ ಹೇಳಿ ದೇವಿ ಪ್ರಿಯಾ ಮೇಡಮ್ ಅವರು ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ BB ರಾಮಸ್ವಾಮಿ ಗೌಡ ಸರ್ ಅವರು ಮಕ್ಕಳನ್ನ ಕುರಿತು ಮಾತನಾಡಿದ್ದಾರೆ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿ ವಿದ್ಯಾರ್ಥಿನಿಗಳಿಗೆ ನಮ್ಮ ಜ್ಞಾನಭಾರತಿ ಕುಟುಂಬಕ್ಕೆ ಆಧಾರದ ಸುಸ್ವಾಗತ. ಶಾಲಾ ಕಾಲೇಜು ಇದರಲ್ಲಿ 2 ಭಾಗ ಉಂಟು. ತಿರುಗಿ ಶಾಲೆಯಲ್ಲಿ 3 ಭಾಗ ಉಂಟು: ಪ್ರೈಮರಿ, ಮಾಧ್ಯಮ, ಹೈಯರ್ ಪ್ರೈಮರಿ. ಕಾಲೇಜು ಪ್ರೀ ಯೂನಿವರ್ಸಿಟಿ, ಯೂನಿವರ್ಸಿಟಿ ಕಾಲೇಜುಗಳು, ಅಪ್ಪರ್ ಗ್ರೇಡ್ ಕಾಲೇಜುಗಳು. ಶಾಲೆಯಲ್ಲಿ ಕಲಿತು ಬಂದಿದ್ದೀರಿ ನೀವು, ಈಗ ಕಾಲೇಜಿಗೆ ಕಾಲಿಟ್ಟಿದ್ದೀರಿ. ಕಾಲೇಜು ಅಂದರೆ ಏನು, ಕಾಲೇಜಿನ ಶಿಕ್ಷಣದ ಪರಿಕಲ್ಪನೆ ಏನು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ನಾನು ಬಯಸ್ತಾ ಇದ್ದೇನೆ. ಅರ್ಥ ಆಯ್ತಾ ನಿಮಗೆ? ಒಂದು ಸೈನ್ಸ್ ಸಬ್ಜೆಕ್ಟು 3-4
ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲ ಇರ್ತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ಸಪ್ರೇಟ್ ಇರ್ತದೆ. ಈ ಮೂರನ್ನ ಇಲ್ಲಿದ್ದು 100 ನಂಬರ್ಗೆ 300 ನಂಬರ್ ಪರಿವರ್ತನೆ ಆಗ್ತದೆ ಅಂತ ಮಾತಾಡೋದು ನಿಜನಾ? ಬೇಸಿಕ್. ನನ್ನ ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು BSc ಹೋದೆ. PUC ನಮಗೆ 1 ಇಯರ್ ಕೋರ್ಸ್ PUC ಟ್ರಿಗ್ನಾಮೆಟ್ರಿ ಇರಲಿಲ್ಲ. ಫಸ್ಟ್ ಇಯರ್ BSc ಟ್ರಿಗ್ನಾಮೆಟ್ರಿ ಬಂದ್ಬಿಡ್ತು ನನಗೆ. ಕೊಸೈನ್ ಸೈನ್ ತೀಟಾ, ಆ ತೀಟಾ, ಈ ತೀಟಾ ನನಗೆ ಕೆಟ್ಟೋಗ್ಬಿಡುತ್ತೆ. ಸತ್ಯ ಹೇಳ್ತಾ ಇದ್ದೀನಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇಡ ಬೇಸ್ ಆವಾಸ ಆದ್ಬಿಟ್ಟು ನಮ್ಗೆ ಆಪ್ಷನ್ ಇತ್ತು. ನಾನು BA ಬಂದ್ಬಿಟ್ಟೆ. ಅದಕ್ಕೆ ನಿಮಗೆ ಇದು ಈ 2 ಕ್ರಿಷಿಯಲ್ ಟೈಮ್, ಈ 2 ವರ್ಷ, ಈ 2 ವರ್ಷ ದಾಟಿದ್ರೆ 50% ನಿಮ್ಮ ಲೈಫ್ ಸೆಟ್ಲ್ ಮಾಡ್ಕೊಂತೀರ. ಇದನ್ನೇ ಹೆಬ್ಬಾಗ್ಲು. ಮುಂಚೆ SSLC ಹೆಬ್ಬಾಗ್ಲು ಅಂತಿದ್ರು ನಮ್ಮ ಕಾಲದಲ್ಲಿ. ಅಲ್ಲ, ಇವಾಗ PUC ಹೆಬ್ಬಾಗ್ಲು. ಈ ಹೆಬ್ಬಾಗಲನ್ನ ಭೇದಿಸಿ ನೀವು ಒಳಗೋದ್ರೆ ಕೋಟೆ ಒಳಗಡೆ ಹೋಗಿರ್ತೀರಿ. ಈ 2 ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿ ನೀವೊಂದು ಹಂತಕ್ಕೆ ತಲುಪ್ತಿರೋ ಅಲ್ಲಿ 50% ನೀವು ನಿಮ್ಮ ಸಾಧನೆಯನ್ನು ಮಾಡಿದ್ದೀರಿ ಅಂತ. ನೀವು ಮೆಡಿಕಲ್ ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳಿರ್ಬೋದು, ಎಂಜಿನಿಯರ್, ನಿಮ್ಮ ಅನಿಸಿಕೆ ಪ್ರಕಾರ ನೀವು ನಿಮ್ಮ ಶ್ರಮಕ್ಕೆ ತಕ್ಕಾದ ಫಲವನ್ನು ನೀವು ಪಡಿತೀರಿ. ನಿಮ್ಮ ತಂದೆ ತಾಯಿಗಳ ಅನಿಸಿಕೆ, ಅವರ ಕೀರ್ತಿ, ಅವರ ಹೆಸರು, ನಿಮ್ಮ ಹೆಸರು, ನಮ್ಮ ಸಂಸ್ಥೆಯ ಹೆಸರು ಇವೆಲ್ಲ ಬರಬೇಕಾದ್ರೆ ನಿಮ್ಮ ಶ್ರಮವೇ ಬಹಳ ಮುಖ್ಯ. ನಿಮ್ಮ ಶ್ರೇಯೋಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತಾ ಇರೋದು. ನೇರವಾಗಿ ಬಂದು ನಮ್ಮ ಭೇಟಿ ಮಾಡಿ, ನಿಮ್ಮ ಲೆಕ್ಚರರ್ಸ್ ಕೇಳಿ, ನಿಮ್ಗೆ ಯಾರಿಗೆ ಹೇಳ್ಕೊಳ್ಳಿ ಸದರ ಇರ್ತದೆ, ಫ್ರೀ ಮೂಮೆಂಟ್ ಇರ್ತದೆ, ಅಂಥವ್ರ ಹೇಳ್ಕೊಳ್ಳಿ. ಅವ್ರು ನಮ್ಗೆ ವಿಷಯ ಮುಟ್ಟಿಸ್ತಾರೆ. ನಿಮ್ಗೆ ಬೇಕಾಗಿರ್ತಕ್ಕ ಸವಲತ್ತುಗಳ ಜೊತೆಗೆ ಸವಲತ್ತುಗಳು ಗೊತ್ತಾಗ್ತಾರೆ ನಿಮಗೆ. ಏನು ನಿಮ್ಮ ಪಾಠ ಪ್ರವಚನಗಳಿಗೆ ಲ್ಯಾಬ್ ಇರ್ಬೋದು, ಟೇಬಲ್ ಇರ್ಬೋದು, ಡೆಸ್ಕ್ ಇರ್ಬೋದು, ಕುಡಿಯೋ ನೀರು ವ್ಯವಸ್ಥೆ, ಶೌಚಾಲಯ ಇರ್ಬೋದು, ಲೈಬ್ರರಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ನೀವು ಬೇಕಾದೆಲ್ಲ ಸವಲತ್ತು ಬೇರೆ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಕಾಲೇಜ್ ಲೈಫ್ನಲ್ಲಿ ನಿಮ್ಗೆ ಏನು ಸವಲತ್ತುಗಳು ಬೇಕು, ಒಂದು ಕ್ಷಣನೂ ಕೂಡ ತಡ ಮಾಡದೆ ಒದಗಿಸ್ತಕ್ಕಂಥ ಜವಾಬ್ದಾರಿ ನಾವು ಬೋರ್ಡ್ ವಹಿಸ್ಕೊಂಡಿದ್ದೀವಿ ನಾವು. ಅದೇ ರೀತಿ ನಿಮ್ಮ ಪಾಠ ಪ್ರವಚನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಿಮ್ಮ ಲೆಕ್ಚರರ್ಸ್ ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ನಿಮ್ಮ ಬೇರೆ ನೀಡ್ಸ್ನ ಫಿಲ್ಫಿಲ್ ಮಾಡೋಕ್ಕೆ ನಿಮ್ಮ ತಂದೆ ತಾಯಿ ಒಪ್ಕೊಂಡಿದ್ದಾರೆ. ನಿಮ್ಮ ಜವಾಬ್ದಾರಿ ಏನೋ ಅದನ್ನು ಶ್ರಮವಹಿಸಿ ಮಾಡಿ ಅಂತಕ್ಕಂಥ ಮಾತನ್ನು ಒತ್ತಿ ಹೇಳ್ತಾ ನಿಮ್ಮೆಲ್ಲರ ಶ್ರೇಯಸ್ಸು ಸಿಗಲಿ ಅಂತಕ್ಕಂಥ ಭಗವಂತ ಪ್ರಾರ್ಥನೆ ಮಾಡಿ ನಿಮಗೆ ಮತ್ತು ನಮ್ಮ ಸಂಸ್ಥೆಗೆ, ನಮ್ಮ ತಂದೆ ತಾಯಿಗಳ ಹೆಸರು ತರ್ತೀರ ಅಂತಕ್ಕಂಥ ಒಂದು ದೊಡ್ಡ ಆಸೆಯನ್ನು ಇಟ್ಕೊಂಡು ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿಗಳ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿ ಜೀವನದ ಬಹುಮುಖ್ಯವಾಗಿರ್ತಕ್ಕಂಥ ಘಟ್ಟ. ನಮ್ಮ ಭವಿಷ್ಯವನ್ನು ಬುನಾದಿ ಆಗ್ತಕ್ಕಂಥ ಒಂದು ಸಮಯ, ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಮಯ. ಮತ್ತು ಆಡಳಿತ ಮಂಡಳಿಯವರು ಯಾವುದೇ ಸಂದರ್ಭದಲ್ಲಾದರೂ ಕೂಡ ನಾವು ನಿಮ್ಮ ಪರವಾಗಿದ್ದೀವಿ, ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ಟೇ ಕೊಡ್ತೀವಿ, ಆದರೆ ನೀವು ಒಳ್ಳೆಯ ಫಲಿತಾಂಶವನ್ನು ನಮ್ಗೆ ನೀಡಬೇಕು ಅಂತೇಳಿ ಹೇಳಿದಂತಹ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಸ್ವಾಮಿ ಗೌಡ ಸರ್ ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ಲೆಕ್ಚರ್ ಮಾತ್ರ ನಾವು ಒಬ್ಬರಿಗೆ ಕಾಮರ್ಸ್ಗಾದರೆ ಕಾಮರ್ಸ್ ಲೆಕ್ಚರ್ ಹೋಗ್ತಾ ಇದ್ವಿ, ಸೈನ್ಸ್ಗಾದರೆ ಸೈನ್ಸ್ ಲೆಕ್ಚರ್ ಹೋಗಿ ಪಾಠ ಮಾಡ್ತಾ ಇದ್ವಿ. ಅದ್ರ ಪರಿಚಯ ಆಗ್ತಿರ್ಲಿಲ್ಲ, ಇವ್ರು ಯಾವ ಲೆಕ್ಚರು ಸೈನ್ಸ್ ಕಾಮರ್ಸ್ ಅಂತೇಳಿ. ಹಾಗಾಗಿ ನಾವೆಲ್ಲ ಲೆಕ್ಚರು ಇಲ್ಲಿ ಮುಂದೆ ನಿಂತ್ಕೊಂಡು ನಾವು ಇಂಥ ಸಬ್ಜೆಕ್ಟ್ನ ತೆಗೆದುಕೊಳ್ತೀವಿ, ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲ ಲೆಕ್ಚರ್ಸು ಕೂಡ ನಿಮ್ಮ ಮುಂದೆ ಹೇಳ್ಕೊಡ್ತೀವಿ. ಶಿವಕುಮಾರ್ ಅಂತೇಳಿ ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ 17 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಶಿವಕುಮಾರ್ ಅಂತ. ಈ ಜ್ಞಾನಭಾರತಿ ಕುಟುಂಬದಲ್ಲಿ 6 ವರ್ಷಗಳಿಂದ ನಾನು ಕನ್ನಡ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. Good morning, Kalam. Warm welcome to all the committee members and students, also parents. My name is Devraj. I am from Mysore. I have been completed in 3 years as a computer science lecturer. I am from Mysore. I had an experience in 3 years other classes. So I freshly attend today. ಮೀನ್ಸ್ ಇವತ್ತು ಬಂದು ನಾನು ಈ ಕಾಲೇಜಿಗೆ. ಸೊ ಇವತ್ತಿಂದ ನಮ್ಮ ಫಿಸಿಕ್ಸ್ ಕ್ಲಾಸು ಶುರುವಾಗುತ್ತೆ. ನಾನು ಈ ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು 8 ವರ್ಷಗಳ ಕಾಲ ಈ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಅನ್ವೇಷ್ ಅಂತೇಳಿ ನಾನು ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದೆ. ನಂದು ಇದು 5 ವರ್ಷದ ಅನುಭವ ಆಗಿದೆ. ನನ್ನ ಹೆಸರು ಶಂಕರ್ ಅಂತ. ಸೊ ನಾನು ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ದೀನಿ ಇಲ್ಲಿ. ಎಷ್ಟು 3 ವರ್ಷದಿಂದ ಇಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಈಗ 4ನೇ ವರ್ಷ.
ಜ್ಞಾನಭಾರತಿ ಕಾಲೇಜಿನಲ್ಲಿ 3 ತಿಂಗಳಿನಿಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ಈ ಒಂದು ಜ್ಞಾನಭಾರತಿ ಕಾಲೇಜಿನ ಅಥವಾ ಕುಟುಂಬದಲ್ಲಿ 4 ವರ್ಷದಿಂದ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. Good morning everyone. My name is Satish. First of all, I would like to invite to the institutions and behalf of the family. Then my name is Satish again. I had been working as a English teacher since last 12 years. Thank you very much. ನನ್ನ ಹೆಸರು ಪೂರ್ಣಿಮಾ. ನಾನು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿ ಇಲ್ಲಿ 13 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಥ್ಯಾಂಕ್ ಯು. ನನ್ನ ಹೆಸರು ನಂದಿನಿ. ನಾನು ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತೀನಿ ಜ್ಞಾನಭಾರತಿ ಕಾಲೇಜಲ್ಲಿ. ಈ ವರ್ಷ ನಂದು 11ನೇ ವರ್ಷ. Myself Chaitra. I am working from last 6 years. I am your statistics lecturer. Thank you. ನನ್ನ ಹೆಸರು ಶಾಂತಕುಮಾರಿ. ನಾನು ಅಕೌಂಟೆಂಟ್ ಆಗಿ 13 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಟು ಆಲ್. ನಾನು ನಮ್ಮ ಅಕೌಂಟೆನ್ಸಿ ಲೆಕ್ಚರರ್ ಭವ್ಯ ಅಂತ ಆ್ಯಂಡ್ ಈ ಸಂಸ್ಥೆಯಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನನ್ನ ಟೋಟಲ್ ಎಕ್ಸ್ಪೀರಿಯನ್ಸ್ 8 ಇಯರ್ಸ್ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮಿತಾ ಅಂತ. ನಾನು ಫಿಸಿಕ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸಂಧ್ಯಾ ಅಂತ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಲಾಸ್ಟ್ 1 ಇಯರಿಂದ ಕೆಲಸ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಸ್ಫೂರ್ತಿ ಅಂತ. ನಾನು ಬಯಾಲಜಿ ಲೆಕ್ಚರರ್. ನಾನು ಈ ಕಾಲೇಜಲ್ಲಿ ಲಾಸ್ಟ್ 1 ಇಯರಿಂದ ವರ್ಕ್ ಮಾಡ್ತಾ ಇದ್ದೀನಿ. Good morning everyone. My name is Mahalakshmi. And firstly, I would like to welcome first years to our Gnanbharati CU College family. I am working as a computer science lecturer since 6 years. Many of you has already, Purnima ma'am said, many of you has already you have been calculating how many years you are working here. Previously, even I have worked in company CG, means Capgemini. Afterwards, I started working here. Thank you. ಎಲ್ರಿಗೂ ಗುಡ್ ಮಾರ್ನಿಂಗ್. ನನ್ನ ಹೆಸರು ರಂಜಿತಾ ಅಂತ. ನಾನು 6 ಇಯರ್ಸಿಂದ ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರೇರಿತಾ. ನಾನು ಇಲ್ಲಿ 4 ವರ್ಷದಿಂದ ಕೆಮಿಸ್ಟ್ರಿ ಲೆಕ್ಚರರ್ ವರ್ಕ್ ಮಾಡ್ತಿದ್ದೀನಿ. ಮೈಸೆಲ್ಫ್ ಅರ್ಪಿತಾ. ನಾನು ಇಲ್ಲಿ ಬಯಾಲಜಿ ಲೆಕ್ಚರರ್ ವರ್ಕ್ ಮಾಡ್ತಾ ಇದ್ದೀನಿ. ಬಯಾಲಜಿ ಲೆಕ್ಚರರ್ಸ್ ಅನ್ನೋದಕ್ಕಿಂತ ಬೇರೆ ವರ್ಕು ಚೆನ್ನಾಗಿ ಮಾಡ್ತೀನಿ ಅಲ್ವಾ. ಸೊ 4 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಫಸ್ಟ್ ಇಯರ್. ಎಲ್ಲರಿಗೂ ನಮಸ್ಕಾರ. ಪ್ರಥಮ PUCಗೆ ಆಧಾರದ ಸ್ವಾಗತ ಜ್ಞಾನಭಾರತಿ ಕುಟುಂಬಕ್ಕೆ. ನನ್ನ ಗ್ರಂಥಪಾಲಕಿಯಾಗಿ ನಾನು 8 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ದಿವ್ಯಾ ಅಂತ ಹೇಳಿ. Good morning all of you. Now I would like to welcome all of you for our Gnanbharati family, and here I have been working in this same college. This is 12th year for as a English lecturer from 2015 on. Thank you. ನನ್ನ ಹೆಸರು ಅಜೀಜುಲ್ಲಾ ಖಾನ್ ಅಂತ. ಇಲ್ಲಿ ದೈಹಿಕ ಶಿಕ್ಷಕರಾಗಿ 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ 28 ವರ್ಷ ಮಹಾತ್ಮ ಗಾಂಧಿ ಸನ್ಮಿತ್ರರ ಅವರ ವಿಷಯವಾದ ಪರಿಚಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂಥ ಶಶಿಕುಮಾರ್ ಸರ್ ಅವರು. ಇವತ್ತು ಸುದಿನ ಸಂತೋಷದ ದಿನ ಅಂತಲೇ ಭಾವಿಸ್ಕೊಳ್ಬೋದು. ಈ ಮೊದಲಿಗೆ ಪ್ರಥಮ PUCಗೆ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ಹೊಸ ಹೆಜ್ಜೆಯ ನಾದ ಕೇಳಿ ಹೊಸ ಕನಸಿನ ಬೆಳಕನ್ನು ಮೂಡಿಸಿಕೊಂಡು ಶಾಲೆ ಬಿಟ್ಟು ಕಾಲೇಜಿನ ಕಡೆ ಬಂದಿದ್ದೀರಾ. ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತ ಹೇಳ್ತಾ, ಸೋಲು ಬಂದರೂ ಕುಗ್ಗಬೇಡಿ, ಪ್ರಯತ್ನವನ್ನು ಎಂದೂ ಬಿಡಬೇಡಿ. ಪುಸ್ತಕದಲ್ಲಿದೆ ಜ್ಞಾನ, ಸ್ನೇಹದಲ್ಲಿದೆ ಸೌಹಾರ್ದತೆ. ಹಾಗಾಗಿ ಆತ್ಮವಿಶ್ವಾಸವೇ ಶಕ್ತಿ, ಪರಿಶ್ರಮವೇ ಇನ್ನೂ ದೊಡ್ಡ ಶಕ್ತಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು 2026-27ನೇ ಶೈಕ್ಷಣಿಕವಾಗಿ ಪ್ರಾರಂಭಿಸಬೇಕು ಅಂತ ಒಂದು ಚಿಕ್ಕದಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂಥ ಹಾಗೂ ಮಾಜಿ ಶಾಸಕರಾಗಿರುವಂಥ BB ರಾಮಸ್ವಾಮಿಗೌಡ ಸರ್ ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಉತ್ಸಾಹದಿಂದ, ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ
ಶೈಕ್ಷಣಿಕವಾಗಿ ಹೇಗೆ ನೀವು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಡಿ ಎಲ್ಲರಿಗೂ ಧೈರ್ಯವನ್ನು ತುಂಬಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಮಾತನಾಡಿದಂಥ ಬಿ ರಾಮಸ್ವಾಮಿಗೌಡ ಸರ್ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ವಂದನಾರ್ಪಣೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ಉಪಾಧ್ಯಕ್ಷರು, ಖಜಾಂಚಿಗಳು, ಹಾಗೆ ಕಾರ್ಯದರ್ಶಿಗಳು, ಇನ್ನು ವೇಗಸ್ ಅಕಾಡೆಮಿ ಕಡೆಯಿಂದ ಬಂದಿರುವ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂಥ ಜಯಪ್ರಿಯ ಮೇಡಮ್ ಅವರವರಿಗೂ ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರಿಗೂ, ಉಪಕೇತರ ವರ್ಗದವರಿಗೂ, ಮುಖ್ಯವಾಗಿ ಕೇಂದ್ರ ಬಿಂದುಗಳಾಗಿರುವಂಥ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ವಂದನಾರ್ಪಣೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಬಿಂದುಶ್ರೀ HP. ನಾನು ಅರಮನೆ ಹೊನ್ಮಾಸ್ನಲ್ಲಿ ಸಿದ್ಧಾರ್ಥ ರೆಸಿಡೆನ್ಷಿಯಲ್ ಹೈಸ್ಕೂಲಲ್ಲಿ ಓದ್ತಿದ್ದೆ. ನನಗೆ ಜ್ಞಾನ ಭಾರತಿ PU ಕಾಲೇಜಲ್ಲಿ ಸೇರಬೇಕಂತ ತುಂಬ ಆಸೆ ಇತ್ತು. ನಮ್ಮ ಅಪ್ಪನಿಗೂ ಇಲ್ಲೇ ಸೇರಿಸ್ಬೇಕು ಅಂತ ತುಂಬ ಆಸೆ. ಇಲ್ಲಿ ಜ್ಞಾನ ಭಾರತಿ ಕಾಲೇಜಲ್ಲಿ ಯಾಕೆ ಸೇರಬೇಕು ಅಂತಿದ್ದೆ ಅಂದರೆ ಇಲ್ಲಿ 100% ರಿಸಲ್ಟ್ ಇದೆ. ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ವೆಲ್ಕಮ್ ಡೇ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ. ಸ್ಟೇಟ್ ಟಾಪರ್ ಅಥವಾ ಜಿಲ್ಲಾ ಟಾಪರ್ ಆಗೇ ಆಗ್ತೀನಿ. ಥ್ಯಾಂಕ್ ಯು. ಐ ಲವ್ ಜ್ಞಾನ ಭಾರತಿ PU ಕಾಲೇಜ್. ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿನಿ ಆರ್ ಗೌಡ ಅಂತ. ನಾನು ಕುಣಿಗಲ್ ಜ್ಞಾನಭಾರತಿ ಸ್ಕೂಲಲ್ಲೇ ಓದಿದ್ದು. ಕುಣಿಗಲ್ ಜ್ಞಾನಭಾರತಿ ಸ್ಕೂಲಲ್ಲಿ ಓದಬೇಕಾದ್ರೆ ಕಾಲೇಜ್ ಹೆಂಗಿತ್ತು, ಎಲ್ಲ ಚೆನ್ನಾಗಿತ್ತು ಅಂತೆಲ್ಲ ತಿಳ್ಕೊಂಡೆ ಇಲ್ಲಿ ಬಂದಿದ್ದು. ನನಗೂ ತುಂಬ ಆಸಕ್ತಿ ಇತ್ತು ಈ ಕಾಲೇಜಲ್ಲೇ ಓದಬೇಕು ಅಂತ. ಮತ್ತು ಇದನ್ನ ಕಾಲೇಜ್ ಅನ್ನಂಗಿದೆ ಎಲ್ಲ ಕುಟುಂಬ ಅಂತ ಕುಟುಂಬ ಅಂತ ಹೇಳ್ತಿದ್ರು, ನಮ್ಮನ್ನ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಿದ್ರು. ಅದಕ್ಕೆ ನನಗೂ ಇದೇ ಕಾಲೇಜಿಗೆ ಸೇರಿಸ್ಬೇಕು ಅಂತ ಆಸಕ್ತಿ ಇತ್ತು. ಮತ್ತು ನಮ್ಮ ಅಪ್ಪಾಜಿನೂ ಕೂಡ ಇದೇ ಕಾಲೇಜಿಗೆ ಸೇರ್ಕೊ ಅಂತ ಹೇಳಿದ್ರು. ನಾನು ಈ ಕಾಲೇಜಿಗೆ ಬಂದೆ. ಮತ್ತು ಇವತ್ತೇ ಫಸ್ಟ್ ಡೇ ಬಂದಾಗ ಈ ಥರ ವೆಲ್ಕಮ್ ಮಾಡ್ತಾರೆ. ಎಲ್ಲರೂ ಇದ್ರು, ಪ್ರಿನ್ಸಿಪಾಲ್, ಟೀಚರ್ಸ್ ಎಲ್ಲ ಇದ್ರು. ಮತ್ತು ನಮ್ಮ ಸೀನಿಯರ್ಸ್ ಕೂಡ ಎಲ್ಲ ಇದ್ರು. ಅಧ್ಯಕ್ಷರು BB ರಾಮಸ್ವಾಮಿಗೌಡ ಸರ್ ಕೂಡ ಇದ್ರು. ಅವರೆಲ್ಲ ತುಂಬ ನಮ್ಮನ್ನ ಮೋಟಿವೇಶನ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಮೋಟಿವೇಶನ್ ಸ್ಪೀಚ್ ಕೂಡ ಕೊಟ್ಟರು. ಫಸ್ಟ್ ಡೇ ಬಂದಾಗ ಶಾರದಾ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ದಾರೆ. ಮತ್ತು ವೇಗಾಸ್ ನೀಟ್ ಅಕಾಡೆಮಿಯಿಂದ ಕೂಡ ಮ್ಯಾಮ್ ಬಂದು ಅವರು ಕೂಡ ನಮಗೆ ಓದೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅವರು ಎಲ್ಲ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾನು ಇದೇ ಕಾಲೇಜಲ್ಲಿ ಓದಿ ಒಳ್ಳೆ ರಿಸಲ್ಟ್ ತರಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್.ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.